ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ನಿನ್ನೆ ನಡೆದ ಜೇವರ್ಗಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಪುರಸಭೆ ಬಿಜೆಪಿ ಬೆಂಬಲಿತ ಸದಸ್ಯರಿಗೆ ಮತದಾನದ ಹಕ್ಕು ಮಾಡಲು ತಡೆಯೊಡ್ಡಿ ಅವರನ್ನ ಮತದಾನದ ಕೇಂದ್ರದಿಂದ ಮಹಿಳಾ ಸದಸ್ಯರನ್ನು ಎನ್ನುವುದನ್ನು ನೋಡದೆ ದರದರನ್ನೇ ಎಳೆದೊಯ್ದು ಪೊಲೀಸ್ ವಾಹನದಲ್ಲಿ ದಬ್ಬಿ ಮತದಾನ ಮಾಡದಂತೆ ಅಡಿಷನಲ್ ಎಸ್ಪಿ ಮಹೇಶ್ ಮೇಘಣ್ಣನವರ ನಡೆದುಕೊಂಡಿದ್ದಾರೆ. ಹೀಗಾಗಿ ಅವರನ್ನ ತಕ್ಷಣವೇ ಅಮಾನತು ಮಾಡಬೇಕು ಎಂದು ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಸುಸೂತ್ರವಾಗಿ ನಡೆಸಲು ಪುರಸಭೆ ಸದಸ್ಯರಿಗೆ ರಕ್ಷಣೆ ನೀಡಿ ಮತದಾನ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಪೊಲೀಸ್ ಇಲಾಖೆಗೆ ಬಿಜೆಪಿ ವತಿಯಿಂದ ಮನವಿ ಮಾಡಲಾಗಿತ್ತು. ಆದರೆ ಪೊಲೀಸರು ಮಾತ್ರ ಒಂದು ಪಕ್ಷದ ಏಜೆಂಟರ ರೀತಿಯಲ್ಲಿ ಕೆಲಸ ಮಾಡಿ ಬಿಜೆಪಿ ಬೆಂಬಲಿತ ಸದಸ್ಯರು ಮತದಾನ ಮಾಡದಂತೆ ನೋಡಿಕೊಂಡು ಅಡಿಷನಲ್ ಎಸ್ಪಿ ಅವರೇ ತಾವೇ ಖುದ್ದಾಗಿ 75 ವರ್ಷದ ಮಹಿಳಾ ಸದಸ್ಯರೆಂದು ನೋಡದೆ ಕೈರಟ್ಟೆ ಹಿಡಿದು ಪೊಲೀಸ್ ವಾಹನಕ್ಕೆ ತಳ್ಳಿದ್ದು ಅಮಾನವೀಯವಾಗಿದೆ. ಇದು ತೀವ್ರ ಖಂಡನೀಯವಾಗಿದ್ದು ಈ ಕುರಿತು ಮಹಿಳಾ ಆಯೋಗಕ್ಕೂ ದೂರು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಇಂದು ಜೇವರಿಯಲ್ಲಿ ನಡೀತಕ್ಕಂಥ ಪುರಸಭೆ ಚುನಾವಣೆ ಒಂದಿನ ಬಿಫೋರ್ ಆಗಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಾದಂಥ ಶಿವರಾಜ್ ಪಾಟೀಲ್ ರದ್ದೇವಡಿಯನ್ನವರು ಎಸ್ ಪಿ ಅವ್ರಿಗೆ ಭೇಟಿಯಾಗಿ ನಡೀತಕ್ಕಂಥ ನಾಳೆ ನಮ್ಮ ಚುನಾವಣೆ ಇದೆ, ನಮಗೆ ಬಂದೋಬಸ್ತ್ ಬೇಕಂತೇಳಿ ಅವ್ರು ಖುದ್ದಾಗಿ ಹೋಗಿ ಎಸ್ ಪಿ ಅವ್ರಿಗೆ ಭೇಟಿಯಾಗಿ ನಮ್ಮ ಪ್ರಾಡಕ್ಟ್ ಕೊಡ್ರಿ ಅಂತಕ್ಕಂಥ ಕೂಡ ಹೇಳಿ ಬಂದಿದ್ದರು. ಆದರೆ ನಿನ್ನೆ ಬೆಳಗ್ಗೆಯಿಂದ ನಡೀತಕ್ಕಂಥ ಘಟನೆಯೇ ಬೇರೆ ಪೂರನೇ. ನಿನ್ನೆ ಬೆಳಗ್ಗೆ ಕೂಡ ನಾನಲ್ಲಿ ವೀಕ್ಷಕರಂತೇಳಿ ನಮ್ಮ ಪಾರ್ಟಿಲಿಂದ ನನಗೆ ಹಾಕಿದರು ಕೂಡ ನಾನು ಕೂಡ ಶಿವರಾಜ್ ಪಾಟೀಲ್ ರದ್ದೇವಣ್ಣ ಜೊತೆಯಾಗಿ ಗುಲ್ಬರ್ಗಲ್ಲಿಂದ ನಾವು ಎಲ್ಲರೂ ಕೂಡ ಜವರಿಗೆ ಶೋಭಾಕರ್ ಎಲ್ಲರೂ ಕೂಡ ಒಟ್ಟಿಗೆ ಹೊಡ್ತಾ ಇದ್ದೆವು ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆಯಾಗಿ. ಶಾಬಾದ್ ಕ್ರಾಸ್ನಲ್ಲಿ ಇವ್ರ ಮನೆಯಿಂದ ಇಲ್ಲೇ 4-5 ಪೊಲೀಸರ ಗಾಡಿಗಳು ವ್ಯಾನ್ಗಳು ಇಲ್ಲೇ ಗುಲ್ಬರ್ಗದವ್ರ ಮನೆ ಬಲ್ಲೇ ಅಷ್ಟು ಗಾಡಿಗಳು ತೊಗೊಂಡು ನಿಂತಿದ್ರು. ಅವ್ರು ನೀನು ಇಲ್ಲೇ ಅರೆಸ್ಟ್ ಮಾಡ್ಕೊಂಡು ಅವ್ರಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಇಲ್ಲಿ ಮಾಡ್ಲಿಕ್ಕಾಗಲಿಲ್ಲ ಅವರಿಗೆ. ಮುಂದೆ ಅನಕರ ಶಾಬಾದ್ ಕ್ರಾಸಲ್ಲಿ ಮುಂದೆ ಜವರಿಗಿಂತ ಪहिले ಶಾಬಾದ್ ಕ್ರಾಸ್ ದರ್ಗಾದ ಹತ್ತಿರ ಒಂದು 200 ಜನ ಪೊಲೀಸರು, ಒಂದು 4 ಪೊಲೀಸ್ ವ್ಯಾನ್ಗಳು, DSPಗಳು, ಅಡಿಷನಲ್ ಎಸ್ಪಿಗಳು ಎಲ್ಲರೂ ಕೂಡ ಅಲ್ಲಿ ಪೂರಾ ರೋಡ್ ಬಂದ್ ಮಾಡಿ ನಮಗೆ ಬ್ಲಾಕ್ ಮಾಡಿ ನಿಂದಿರಿಸಿದ್ರು ಗಾಡಿಗಳೆಲ್ಲೂ. ಏನಾಗ್ಯದಂತೆ ನಾನೇ ಎಲ್ಲಕ್ಕಿಂತ ಫಸ್ಟ್ ಮುಂದಾಗಿ ನಾನೇ ಇದ್ದೆ, ನಾವು ಜಿಲ್ಲಾ ಅಧ್ಯಕ್ಷರು ನಾವೆಲ್ಲ ಒಟ್ಟಿಗೆ ಹೇಳಿದ್ವಿ. ಏನಾಗಿದ್ದಿಲ್ಲ, ನಮ್ಮ ಕಿಡ್ನಾಪ್ ಅಂತ ಕೇಸ್ ಕೊಟ್ಟಿದ್ದಾನೆ, ನಾವು ಇನ್ಕ್ವೈರಿ ಮಾಡ್ಲಿಕ್ಕೆ ಬಂದಿದ್ದೆ ಅಂತಕ್ಕಂಥ. ಅವ್ರಿಗೆ ಕೆಳಗಡೆ ಇಳಿಸೋದಿಲ್ಲ, ನೀವು ಒಳಗಡೆ ಕುಂತ ಅವ್ರ ಬಾಯಲ್ಲಿ ಕೇಳ್ಕೊರಿ, ಅವ್ರಾಗ ಅವ್ರು ಹೇಳಿದ್ರೆ ನಮ್ಮ ಕಿಡ್ನಾಪ್ ಮಾಡ್ಯಾರಂದ್ರೆ ನೀವು ಕರ್ಕೊಂಡವ್ರು ಪರವಾಗಿಲ್ಲ ಅಂತೇಳಿ ಅವ್ರು 3 ಅಭ್ಯರ್ಥಿಗಳು ಒಂದೇ ಗಾಡಿಗೆ ಕೂತಾಗ ಅವ್ರು ಓಪನಾಗಿ ಹೇಳಿದರು, ನಮ್ಗೆ ಯಾರೂ ಕಿಡ್ನಾಪ್ ಮಾಡಿಲ್ಲ, ನಾವು ಬಂದಿದ್ದೇವೆ, ನಾವು ಚುನಾವಣೆ ಇದೆ, ನಾವು ಓಟ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀವಿ ಜವರಿಗೆ, ನಮ್ಗೆ ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂದರು. ಅಲ್ಲಿ ನಾವು ಭಾಳ ಜಬರ್ದಸ್ತಿ ಮಾಡಿ ಎಲ್ಲ ಸರ್ಚಿ ಮಾಡಿ ನೀವು ವೀಡಿಯೋಗಳು ತೋರಿಸ್ತೀನಿ, ಫೋಟೋಗಳು ತೋರಿಸ್ತೀನಿ, ಭಾಳ ಜಬರ್ದಸ್ತಿ ಮಾಡಿ ಅಲ್ಲಿ ನಾವು ಪಾರಾಗಿ ಜವರಿಗೆ ಹೋಗಿದ್ದೆವು. ಜವರಿಗೆ ಹೋಗಿ ಇನ್ನೇನು 15-20 ನಿಮಿಷ 20 ಮಿನಿಟ್ಸ್ ಟೈಮ್ ಇತ್ತು ನಮ್ಮ ಪ್ರಕಾರ. ಅದು ಒಳಗಡೆನೇ ನಾವು ಅಲ್ಲಿ ಹೋಗಿದ್ದೇವೆ, ನಮ್ಮೆಲ್ಲ ಅಭ್ಯರ್ಥಿಗಳಿಗೆ ಒಳಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಆಮೇಲೆ ಮಹೇಶ್ ಮೇಘಣ್ಣವ್ರು ಅಡಿಷನಲ್ ಎಸ್ ಪಿ ಅವರು ಬಂದು ಮುಂದೆ ಬಂದು ನಮ್ಮ ಓವರ್ಟೇಕ್ ಮಾಡ್ಕೊಂಡು ಬಂದು ನಮ್ಮ ಗಾಡಿಗಳಿಗಿಂತ ಮುಂದೆ ಹೋಗಿ ನಿಂತು ಅವ್ರ ID ಕಾರ್ಡ್ ಚೆಕ್ ಮಾಡಿ ಎಲ್ಲ ಒಳಗೆ ಬಿಡ್ತಕ್ಕಂಥ ಕೆಲಸ ನಾವೆಲ್ಲ ಕೂಡ ಸೇರ್ ಮಾಡ್ತಾಯಿದ್ದೆವು. ಅವರಿಬ್ಬರು ಹೆಣ್ಮಕ್ಳಿಗೆ ಪಾಪ ಒಳಗಡೆ ಹೋಗಿದ ಮೇಲೆ ಇನ್ನೂ 4 ಜನ ನಮ್ಮ ಅಭ್ಯರ್ಥಿಗಳು ಗಾಡಿ ಒಳಗೆ ಕೂತವ್ರು ಇಳಿಲಿಕ್ಕೆ ಸಹಿತ ಕೊಡಲಾಗಿದ್ದು. ಅವ್ರಿಗೆ ಇಳಿಸೋಕ್ಕೋಸ್ಕರ ನಾವು ಬಂದು ಅವ್ರು ಇಳಿಸ್ ಕಳಿಸ್ದಾಗನೇ ಮಹೇಶ್ ಮಾಡೋ ಖುದ್ದಾಗಿ ಅವ್ರ ಫೋಟೋಗಳು ಅವು, ಇದ್ರಿಗೆ ಯಾರ ಬಗ್ಗೆ ಪ್ರೂಫ್ ನಾವೇನೋ ಬಗ್ಗೆ ಸುಳ್ಳು ಹೇಳ್ತಕ್ಕಂಥ ಎಲ್ಲ ಆರೋಪ ಇಲ್ಲ. ಭಾಜಪ್ತ ಫೋಟೋ ವೀಡಿಯೋಗಳು ನಿಮ್ಗೆ ಕೊಡ್ತೀನಿ ಎಲ್ಲನೂ. ಅವ್ರು ಖುದ್ದಾಗಿ ಅವ್ರಿಗೆ ಹೆಣ್ಮಕ್ಳಿಗೆ ಇಬ್ಬರಿಗೆ ಹಿಡ್ಕೊಂಡು ಹೋಗಿ ಅವರೇ ಎತ್ಕೇಸಿ ವ್ಯಾನೇ ಒತ್ತಾ ಇದ್ದಾರೆ. ಇವರೇ ಪೊಲೀಸ್ ಅಧಿಕಾರಿಗಳು ಅಥವಾ ಗುಂಡಾಗಳನ್ನು ಅಥವಾ ಇವರು ಯಾರಿಗಾನ ನಮ್ಗೆ ಏನು ಮಾಡ್ಲಿಕ್ಕೆ ಎಲ್ಲ ಜನಪ್ರತಿನಿಧಿಗಳು ಈಗ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಬಂದಿದ್ದಾರೋ ಅಥವಾ ಚುನಾವಣೆ ನಡೆಸ್ಲಿಕ್ಕೆ ಬಂದಿದ್ದಾರೋ, ನಮ್ಮ ಎದುರಿನ ಅಭ್ಯರ್ಥಿಗಳು ಯಾರು ಅನ್ನೋದು ಗೊತ್ತಿಲ್ಲ ನಮಗೆ. ಇದು ಎಲೆಕ್ಷನ್ ಯಾವ ರೀತಿ BJP ವರ್ಸಸ್ ಪೊಲೀಸ್ ಅಧಿಕಾರಿಗಳ ಜೊತೆ ಎಲೆಕ್ಷನ್ ಆದಂಗೆ ಆ ರೀತಿ ಎಲೆಕ್ಷನ್ ಮಾಡಿದ್ದಾರೆ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮತ್ತು ಅವ್ರ ಮನೆಯವರು ಅವರು ಯಾರೊಬ್ರು ಕಿಡ್ನಾಪ್ ಕೇಸ್ ಕೊಟ್ಟಾರ ಅಂದರೆ ಮನೆಯವ್ರ ಮಕ್ಕಳು ಕೊಟ್ಟಿದ್ದಾರೆ, ಅವ್ರ ಹಸ್ಬೆಂಡ್ ಕೊಟ್ಟಿದ್ದಾರೆ, ಅವ್ರ ತಾಯಿ ತಂದೆ ಕೊಟ್ಟಿದ್ದಾರೆ. ಯಾರೋ 11% ಯಾರೊಬ್ಬರು ಕಾಂಪ್ಲೇಂಟ್ ಕೊಟ್ಟು ಯಾರೋ ಕೊಟ್ಟಿದ್ದು ಕಾಂಪ್ಲೇಂಟ್ ಮ್ಯಾಗ ಇವ್ರಿಗೆ ನಮ್ಮ ಅಭ್ಯರ್ಥಿಗಳು ಇವರು ಕಿಡ್ನಾಪ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಅಂತಂದ್ರೆ ಒಂದು 20 ನಿಮಿಷ ಟೈಮ್ ಇಲ್ಲ ಅವ್ರ ಹತ್ರ. 20 ನಿಮಿಷ ಚುನಾವಣೆ ಮುಗಿದೋತ, ಚುನಾವಣೆ ಮುಗಿದ ಇನ್ಕ್ವೈರಿ ಮಾಡಿರಿ ನೀವು. ಯಾರು ಕಿಡ್ನಾಪ್ ಆಗಿರೋ ಅವು ಯಾರು ಕಿಡ್ನಾಪ್ ಅಂತ ಹೆಸರು ಕೊಟ್ಟಿದ್ದ ಅವರೇ ಅಭ್ಯರ್ಥಿಗಳು, ಅವ್ರು ಎದುರಿಗಾರ ಪೊಲೀಸರು ಎದುರಿಗಾರ ಅವ್ರು ಅಲ್ಲೇ ಕೇಳಿ ಬಿಡ್ಬೇಕಂತ ಅವ್ರು ಉಲ್ಟಾ ಇವ್ರು ಕಿಡ್ನಾಪ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ಅವರಿಗೆ. ಇದು ಎಲ್ಲ ಆಲಿಕ್ಕೆ ಕಾರಣ, ಮೇನ್ ಇದ್ರಾಗ ಆಲಿಕ್ಕೆ ಕಾರಣ ಅಂದ್ರೆ ಅಡಿಷನಲ್ ಎಸ್ ಪಿ ಅವರು ಮಹೇಶ್ ಮೇಘಣ್ಣವರ ನೇರ ಹೊಣೆ. ನಮ್ಮ ಎದಿನೂ ಯಾರ ಮಧ್ಯೆ ಸಂಬಂಧ ಇಲ್ಲ, ನಮ್ಮ ನೇರವಾಗಿ ಅವರೇ ಯಾಕೆ ಎದಿನೂ ಯಾರನ್ನ ಮಾಡಲಿ, ಬರಲಿ ಅವ್ರು ಬರಲಿ ಬಂದೇ ಮಾಡಲಿ, ನಮ್ಮಲ್ಲಿದ್ರೆ ನಾವು ತಾಕತ್ ಮಾಡ್ತೀವಿ, ಅವ್ರ ಬದ್ದು ತಾಕತ್ ಅವ್ರು ಮಾಡಲಿ. ಪಾಪ ಪೊಲೀಸ್ ಅಧಿಕಾರಿಗಳು ಈ ದಂಧ ಮಾಡ್ಲಿಕ್ಕೆ ಇಳಿದಾರೆ ಅಂತಂದ್ರೆ ಎಲ್ಲಿಗೆ ಹೋಗಿ ಮುಟ್ತಿದ್ವು. ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅಶೋಕ ಬಗಲಿ, ಶಶಿಲ್ಜಿ ನಮೋಶಿ, ಚಂದು ಪಾಟೀಲ್, ಶಿವರಾಜ್ ಪಾಟೀಲ್ ರದ್ದೇವಡ್ಗಿ ಸೇರಿದಂತೆ ಇತರರು ಇದ್ದರು. ಪ್ರಕಟಣೆ: ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕಲಬುರಗಿ.
ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು ನಿದ್ರಾಹೀನತೆ, ಹಸಿವು ಕಡಿಮೆ, ಅತಿ ಬೇಜಾರು, ಜೀವನದಲ್ಲಿ ಜಿಗುಪ್ಸೆ, ಜೀವನದಲ್ಲಿ ನಿರಾಸಕ್ತಿ, ವಿನಾಕಾರಣ ಭಯ ಪಡುವುದು, ಲೈಂಗಿಕ ಸಮಸ್ಯೆ, ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು, ಮೈಕೈ ನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು. ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು ವಿಚಿತ್ರ ವರ್ತನೆ, ಮಂಕಾಗಿರುವುದು, ಅತಿ ದುಃಖ, ಅತಿ ಸಂಶಯ, ಆತ್ಮಹತ್ಯೆ ಆಲೋಚನೆ, ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು, ಬೇರೆಯವರಿಗೆ ಕಾಣಿಸದ ಕೇಳಿಸದ ದೃಶ್ಯ, ಧ್ವನಿಗಳು ಕಾಣಿಸುವುದು, ಕೇಳಿಸುವುದು, ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು, ಮೂರ್ಛೆ ಬೀಳುವುದು, ಬುದ್ಧಿಮಾಂದ್ಯತೆ. ಚಿಕಿತ್ಸಾ ಸೌಲಭ್ಯಗಳು ಆಪ್ತ ಸಮಾಲೋಚನೆ, ಮಾತ್ರೆಗಳ ಮುಖಾಂತರ ಚಿಕಿತ್ಸೆ, ಸಾಮಾಜಿಕ ಬೆಂಬಲ ನೀಡುವುದು, ವಿದ್ಯುತ್ ಕಂಪನ ಚಿಕಿತ್ಸೆ ಎಲ್ಲಿ ಲಭ್ಯ? ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಮಹಾವಿದ್ಯಾಲಯ. ಮನೋಚೈತನ್ಯ ಕಾರ್ಯಕ್ರಮ. ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು. ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಳಂದ್, ಪ್ರತಿ ತಿಂಗಳು ಎರಡನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ, ಪ್ರತಿ ತಿಂಗಳು ಮೂರನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ, ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ, ಪ್ರತಿ ತಿಂಗಳು ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಫಜಲ್ಪುರ್, ಪ್ರತಿ ತಿಂಗಳು ಮೂರನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರ್ಗಿ, ಪ್ರತಿ ತಿಂಗಳು ಹುಡುಬೆಯದ್ದು ದೇವಲಗಾಡ್ಗಾಪುರಿನ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು. ರಾಜ್ಯಾದ್ಯಂತ ದೂರವಾಣಿ ಟೆಲಿ ಮಾನಸಿಕ ಆರೋಗ್ಯಕ್ಕೆ ನೆರವು ಮತ್ತು ಸಂಕೀರ್ಣ ನೆಟ್ವರ್ಕ್ ಟೆಲಿ ಮಾನಸ. ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144161800891 144116. ಯಾರು ಕರೆ ಮಾಡಬಹುದು? ವ್ಯಥೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನದ ಸಮಸ್ಯೆಯಲ್ಲಿ ಸಿಲುಕಿರುವವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು. ಪ್ರಕಟಣೆ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ.